ಶಾಂತೇಶ್, ನನ್ನ ಹೃದಯದ ಗದ್ದಿಗೆಯಲ್ಲಿ ನೀವು ಶಾಶ್ವತವಾಗಿ ನೆಲೆಯೂರಿದ್ದೀರ. ನಿಮ್ಮ ಗುಣ ನೋಡಿ ನನ್ನ ತಂದೆ ನಮ್ಮಿಬ್ಬರನ್ನ ಒಟ್ಟುಗೂಡಿಸ್ಬೇಕು ಅಂತ ಸುಂದರವಾದ ಅಂತರವನ್ನೇ ನಿರ್ಮಿಸ್ತಾ ಇದ್ದಾರೆ. ನನ್ನ ಆಸೆಗಳನ್ನೆಲ್ಲ ಪೂರೈಸ್ತಾ ಇರುವಂತ ಶಾಂತೇಶನ್ನ ಒಂದೇ ಒಂದು ನಿಮಿಷ ಕೂಡ ಬಿಟ್ಟಿರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಶಾಂತೇಶ್, ಐ ಲವ್ ಯು. ಶಾಂತೇಶ್, ಎಲ್ಲಿದ್ದೀರಾ? ಬೇಗ ಬನ್ನಿ ಶಾಂತೇಶ್, ಬೇಗ ಬನ್ನಿ. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ. ನನ್ನ ಹೃದಯದಲ್ಲಿ ಪ್ರೀತಿ ಇದೆ. ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ. ಏನು ನಿನ್ನ ನರ್ತನೆ ಕಣೆ, ನೀ ಬರೋ ದಾರಿಗೆ ಏಳೇಳು ಜನ್ಮದ ಗೆಳತಿ ನೀನು, ಒಲವಿನ ಗೆಳತಿ, ನನ್ನ ಒಲವಿನ ಗೆಳತಿ. ಜಿನು ಜಿನುಗೋ ಜೇನಾನಿ
ಕನ್ಸ. ಶಾಂತೇಶ್, ಶಾಂತೇಶ್, ಐ ಮಿಸ್ ಯು ಸೋ ಮಚ್. ಐ ಲವ್ ಯು. ಪ್ರೀತಿಗೆ ಓಹೋ, ಲಾಯರ್ ಲಕ್ಷ್ಮಣರಾಯರ ಏಕೈಕ ಮಾತ್ರ ಪುತ್ರಿ ಗಡಬಿಡಿಯಲ್ಲಿ ಏನು ಹುಡುಕುತ್ತಿರಂತೆ ಕಾಣುತ್ತಿದೆಯಲ್ಲ. ಆ ಮನೆಯಲ್ಲಿ ನಿಮ್ಮ ತಂದೆಯವರಿಲ್ಲ ತಾನೆ? ಪ್ರತಾಪ್, ಬನ್ನಿ ಕೂತ್ಕೊಳ್ಳಿ. ತಂದೆಯವರು ವೆಡ್ಡಿಂಗ್ ಕಾರ್ಡ್ ಕೊಡ್ಬೇಕು ಅಂತ ತನ್ನ ಸ್ನೇಹಿತರ ಮನೆಗೆ ಹೋಗಿದ್ದಾರೆ. ಅಯ್ಯೋ, ಅನಿರೀಕ್ಷಿತವಾಗಿ ನಮ್ಮ ಮನೆಗೆ ನೀವು ಬಂದಿದ್ದೀರಾ. ನಾಳೆ ನನ್ನ ಮದುವೆ ಇದೆ, ತಪ್ಪದೆ ನೀವು ಬರ್ಬೇಕು. ಅವಶ್ಯವಾಗಿ ಬರುತ್ತೆ. ಹಾಗೆ ಹೃದಯ ತುಂಬಿ ಆನಂದದಿಂದ ಶುಭಾರಿಸುತ್ತದೆ. ಹಾ, ಹೋಗ್ಲಿ ಬಿಡು ಪದ್ಮ. ಮುಖ್ಯವಾದ ಕೆಲಸಕ್ಕೆಂದು ನಿಮ್ಮ ತಂದೆಯವರನ್ನು ಕಾಣಲು ಬಂದಿದ್ದೆ. ಆದರೆ ಅವರೇ ಮನೆಯಲ್ಲಿಲ್ಲವೆಂದಾಗ ಈ ಪ್ರತಾಪನ ಪ್ರಥಮ ಪ್ರಯೋಗ ಯಶಸ್ವಿ ಆಗುವುದರಲ್ಲಿ ಸಂದೇಹವಿಲ್ಲವೇ? ಪ್ರತಾಪ್, ಏನ್ ನಿಮ್ಮ ಮಾತು? ಏನು ಅರ್ಥವಾಗ್ತಾ ಇಲ್ಲ. ವಿಚಿತ್ರವಾಗಿ ಮಾತನಾಡ್ತಾ ಇದ್ದೀರಲ್ಲ. ನಿಜ ಪದ್ಮ, ಸತ್ಯ ನಡೆಯುವುದೆಲ್ಲ ವಿಚಿತ್ರ. ನೀನೊಬ್ಬ ಮುಖ್ಯ ನ್ಯಾಯಾಧೀಶನ ಒಬ್ಬ ಮಗಳಾಗಿ ತಂದೆಯ ಪ್ರೀತಿಗೆ ಪಾತ್ರಳಾಗಿ, ಹಾಗೆ ಇಂಥ ಸುಂದರವಾದ ನಂದನವನದಂತಾಗಿದ್ದ ಅರಮನೆಯಲ್ಲಿ ಅರಗಣಿಯಾಗಿ ಹಾರಾಡಬಹುದಾಗಿತ್ತು. ಆದರೆ ಏನು ಮಾಡುವುದು, ನಿನ್ನ ದುರದೃಷ್ಟ. ನಿನ್ನ ತಂದೆ ಮಾಡಿದ ಒಂದೇ ಒಂದು ತಪ್ಪಿಗಾಗಿ ಇಂದು ನಿನ್ನ ಶೀಲ ನನ್ನ ಕಾಮದ ಅಗ್ನಿಯಲ್ಲಿ ಬಿದ್ದು ಸುಟ್ಟ ಬಣವಿ ಅವಸ್ಥೆ ಆಗಬೇಕಾಗಿದೆ. ನಿನ್ನ ನನ್ನ ತಂದೆ ತಪ್ಪು ಮಾಡಿದ್ದಕ್ಕೆ ನನಗೆ ಯಾಕೆ ಶಿಕ್ಷೆ? ನೀವಷ್ಟು ಛಲವಂತರಾಗಿದ್ರೆ ನನ್ನ ತಂದೆ ಹತ್ರ ಹೋಗಿ ಹೋರಾಡಿ. ಅದಲ್ಲದೆ ನಮ್ಮಂತ ಸಂಸ್ಕೃತರ ಮನೆಗೆ ಬಂದು ಈ ರೀತಿ ಎಲ್ಲ ಮಾತನಾಡ್ತಾ ಇದ್ದೀರಲ್ಲ, ಪರಿಸ್ಥಿತಿ ಗಂಭೀರವಾಗುತ್ತೆ. ಹುಷಾರ್. ಪ್ರಥಮದಲ್ಲಿ ಇಷ್ಟೊಂದು ಕೋಪಿಸಿಕೊಂಡರೆ ಹೇಗೆ? ನನಗೆ ಯಾರು ನೀನು ಹೇಳಿದ ಯಾರು ಇಲ್ಲದ ಸಮಯ ಸಾಧಿಸಿ ನಾ ಬಂದದ್ದು ಶುದ್ಧ ತಪ್ಪೆಂದು ನಿನ್ನ ಭಾವನೆ. ಆದರೆ ಇಂದಿನ ರಾತ್ರಿ ನಾನು ಸಮಯವನ್ನು ಸಾಧಿಸಿದ್ದರೆ ನೀನು ನಾಳೆ ಗೃಹಿಣಿಯಾಗಿ ಶಾಂತೇಶನ ಸತಿಸ್ಥಾನ. ಅದಕ್ಕೂ ಪೂರ್ವ ಇಂದಿನ ರಾತ್ರಿ ನಿನಗೆ ಪ್ರಥಮ ರಾತ್ರಿ. ಅದು ಈ ಪ್ರತಾಪನ ಹೂಮಂತದಲ್ಲಿ ನೀನು ಈ ರೀತಿ ಎಲ್ಲ ಮಾತನಾಡೋದಕ್ಕೆ ನಾಚಿಕೆ ಆಗೋದಿಲ್ವೇನೋ? ಒಂದು ಹೆಣ್ಣಿಗೆ ಆಸೆ ಆಕಾಂಕ್ಷೆ ಎಷ್ಟಿರುತ್ತೆ ಅಂತ ನಿನಗೆ ಗೊತ್ತಿಲ್ವೇನೋ? ಇದೇ ಸಮಯದಲ್ಲಿ ಏನಾದ್ರೂ ನನ್ನ ಪ್ರಿಯಕರ ಶಾಂತೇಶನು ನನ್ನ ಜೊತೆಯಲ್ಲಿದ್ದಿದ್ರೆ ನಿನ್ನ ಪ್ರಾಣ ನನ್ನ ಕೈಯಲ್ಲಿರ್ತಾ ಇತ್ತು, ನನ್ನ ಕೈಯಲ್ಲಿರ್ತಾ ಇತ್ತು. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಹೊರಟೋಗಿಲ್ಲಿಂದ. ಮರ್ಯಾದೆ? ಅದು ನಿನ್ನಿಂದ ನನಗೆ ಮರ್ಯಾದೆ. ಹೊರಟು ಹೋಗುತ್ತೇನೆ. ಆದರೆ ಈಗಲ್ಲ, ನಾವು ಬಂದ ಕಾರ್ಯವನ್ನು ಸಂಪೂರ್ಣವಾಗಿ ಮುಗಿಸಿಕೊಂಡವೆ. ನೋಡು ಪಕ್ಕ, ನಿನಗೆ ನಾ ಸೌಮ್ಯವಾಗಿ ಹೋಗ್ತೇನೆ. ಇಂದು ನೀನಾಗಿ ನನ್ನವಳಾಗಿ ಸೌಮ್ಯವಾಗಿ ನಾನು ನನ್ನವಳಾಗಿ ಒಪ್ಪಿದರೆ ಸರಿ, ಇಲ್ಲವಾದರೆ ನಿನ್ನ ಮೇಲೆ ಬಲಾತ್ಕಾರದ ಪ್ರಯೋಗ ಮಾಡಬೇಕಾಗುತ್ತದೆ. ಹುಚ್ಚು ನಾಯಿ ಕಚ್ಚಿದಂತೆ ಮಾತಾಡ್ಬೇಡ. ಆ ನಿನ್ನ ಹಲ್ಲುಗಳನ್ನ ಕೀಳೋದಕ್ಕೆ ಹಲವಾರು ಜನಗಳಿದ್ದಾರೆ ಅನ್ನೋದನ್ನ ಮರಿಬೇಡ. ನಿನ್ನ ಆಸೆನ ತೀರಿಸೋದಕ್ಕೆ ನನ್ನನ್ನೇನೋ ವೇಸ್ಟ್ ಅಂತ ತಿಳ್ಕೊಂಡೇನೋ ಪುಷ್ಪೆ. ನೀನೊಬ್ಬಳು ಸೂಳೆಯಾಗಿದ್ದರೆ ಇಷ್ಟೊಂದು ವಿಷಯ ಬೆಳೆಸುವ ಅವಶ್ಯಕತೆ ಆದರೂ ನನಗೇನಿತ್ತು? ಈ ನಿನ್ನ ಎತ್ತರದಷ್ಟು ಹಣವನ್ನು ಸುರುವಿ
ನನ್ನ ಅರಮನೆಗೆ ಬಾಗಿಲಿ ಕರೆಸಿಕೊಳ್ಳುತ್ತಿದ್ದೆ ನಿನ್ನನ್ನು. ಆದರೇನು ಮಾಡುವುದು? ನೀನು ಇದೀಗ ಅರಳಿ ನಿಂತ ಸಂಪಿಗೆ. ಮುತ್ತಿನ ಮಳೆಗಳು ಹಾತುತ್ತಿವೆ ನನ್ನ ದಂತ ಪಂಕ್ತಿಗಳು. ಹೆಸರಿಗೆ ತಕ್ಕ ಹಾಗೆ ನೀನು ಸುಂದರಿಯೂ ಹೌದು. ಎಂದು ಈ ಮನ್ಮಥನ ಮನ ತಣಿಸಿ ದಾಹ ತೀರಿಸಿದರೆ ಸಾಕು, ನೀನು ಕೇಳಿದ್ದನ್ನೇ ಕಾಣಿಕೆಯಾಗಿ ಕೊಡಲು ನಾನು ಸಿದ್ಧನಿದ್ದೇನೆ. ಆಯ್ತೆ? ಏ ಅಂದಕ್ಕಿನ ಎದುರು ಚಿನ್ನ ಬೆಳ್ಳಿ ವಜ್ರ ಏನೇ ಸುರಿದ್ರು ಅದು ಶೂನ್ಯ ಕಡೋ. ನಿನ್ನ ಆಸೆನ ತೀರಿಸಿ ಕಾಣಿಕೆ ಪಡೆಯುವಂತಹ ದರದ ಹೆಣ್ಣು ನಾನಲ್ವಾ? ಏಯ್! ನಾನು ಶಾಂತೇಶನ ಪತಿಯಾಗೋಳು. ದಯವಿಟ್ಟು ದಮ್ಮಯ್ಯ ಅಂತೀನಿ, ನಿನ್ ಕೈ ಮುಗಿದು ಬೇಡ್ಕೊಳ್ತೀನಿ, ನನ್ನನ್ನು ಬಿಟ್ಬಿಡು. ನನ್ನನ್ನು ಬಿಟ್ಬಿಟ್ಟು ಇಲ್ಲಿಂದ ಹೊರಟೋಗು. ನಿನ್ನ ಹಾಗೂ ಶಾಂತೇಶನ ಪ್ರೇಮ ವಿಲಾಸಕ್ಕೆ ಕತ್ತರಿ ನಿಕ್ಕುವುದೇ ನನ್ನ ಗುರಿ. ಹತ್ತು ಮೀರಿದ ನಿಮ್ಮ ಪ್ರೇಮಕ್ಕೆ ಕತ್ತು ಕಾಮರಾಣಲು ನಾ ಬಂದಿರುವೆ. ನಿನ್ನ ಒಲವು ಬಯಸಿ ನೀ ಕಟ್ಟಿದ ಕನಸು ನನ್ನ ಸಾಗಲು ಜನ್ಮದಲ್ಲಿಯೇ ಸಾಧ್ಯವಿಲ್ಲ. ನೀನೆಂದಿದ್ದರೂ ನಾನು ಮುಟ್ಟಿದ ಮಡಿಕೆಯಾಗಿ ಮನೆಯಲ್ಲೇ ಕೂಡಬೇಕು. ಇದೇ ಈ ಪ್ರತಾಪನ ಪ್ರತಿಜ್ಞೆ. ದೇವರಿಗೆ ಅಂತ ಮೀಸಲಿಟ್ಟಿದ್ದ ಈ ಎಡೆನ ನಾಯಿ ಮುಟ್ಟಿದ್ರೆ ದೇವರಿಗೂ ಅರ್ಪಿಸೋದಕ್ಕೆ ಸಾಧ್ಯ ಇಲ್ಲ, ಬೇರೆಯವರು ಉಣ್ಣೋದಕ್ಕೂ ಸಾಧ್ಯ ಇಲ್ಲ. ಹೀಗಿರ್ಬೇಕಾದ್ರೆ ಇವನಿಗೆ ತಕ್ಕನಾದ ಶಿಕ್ಷೆ ಕೊಡಲೇಬೇಕು. ಏ ಪ್ರತಾಪ್, ನಿನ್ನ ಮಂಕು ಬುದ್ಧಿಗೆ ಜ್ಞಾನ ತುಂಬಿಕೊ. ಒಂದು ಹೆಣ್ಣಿನ ಶೀಲ ಹಾಳು ಮಾಡೋದು ಅಂತ ಹೇಳಿದ್ರೆ ತನ್ನ ಹೆತ್ತ ತಾಯಿಯ ಕತ್ತು ಇಸುಕದಾಗೆ ಕಣೋ. ಈ ವೇದಾಂತದ ಕಟ್ಟುಕತೆ ನನಗೆ ಬೇಕಾಗಿಲ್ಲ ಪದ್ಮ. ಈ ಪ್ರತಾಪನ ಪ್ರಾಣ ಹೋದರೂ ಚಿಂತೆ ಇಲ್ಲ. ಪದ ತೊಟ್ಟ ಮೇಲೆ ತೀರೆ ಹೋಯಿತು ನನ್ನ ಆಸೆಯ ಹೊರೆಯ ಭಾರವನ್ನು. ನಿನ್ನಾದ ರಾಮುತದ ಮೇಲೆ ಎಳೆವಿಂಗಿಸಿಕೊಳ್ಳುವೆ ನನ್ನ. ಬಾ ಸುಂದನಿ, ಸಮ್ಮಿಲನದ ಸಂಜೆಗಾಗಿ ಅಂಜಿ ಹಿಂಜರಿಬೇಡ. ನಮ್ಮೆರುವರ ಬಿಗಿ ದಪ್ಪಿಗೆಯಲ್ಲಿ ಮುಗಿದು ಹೋಗಲು ಇಂದು ಶುಭರಾತ್ರಿ. ಬಾ ರಂಗಿನ ರತಿಯೇ ರತಿ ದೂರ ನಿಂತ್ಕೊಂಡು ಮಾತಾಡೋ ದುರುತ್ತ. ಬಲವಂತವಾಗಿ ಒಂದು ಹೆಣ್ಣನ್ನ ಅತ್ಯಾಚಾರ ಮಾಡೋದಕ್ಕೆ ಬರ್ತಾ ಇದೆಯಲ್ಲ, ನೀನಂತ ಗಂಡ್ಸು? ನೀನೊಬ್ಬ ಮೀಸೆ ಅಂತ ಗಂಡ್ಸಲ್ವ? ಮೀಸೆ ಅಂತ ಗಂಡ್ಸಲ್ಲ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ. ನಿನ್ನಂತವ್ರಿಗೆ ಮಾರಿ ಆಗೋದಲ್ಲ ಪದ್ಮ. ಸಾಕು ಬಾಯಿ ಮುಚ್ಚು ಗಯ್ಯಾಳು. ವಿನದಿಂದ ಮಾತನಾಡಿದೆ ಏನೂ ಪ್ರಯೋಜನವಿല്ലെಂದು ನನಗೆ ಈಗ ಚೆನ್ನಾಗಿ ಅರ್ಥವಾಯಿತು. ಗಂಡಸಿನ ಮೀಸೆ ತನಕ ಮಾತನಾಡುವ ಬಣ್ಣದ ಎಣ್ಣೆ ತುಂಬಿರಿದ್ದ ಈ ನಿನ್ನ ಯೌವನದ ಮೈಸಿಕೊಳ್ಳಲು ಅದಾವ ಗಂಡು ಹಿಂದೆ ಸರಿಯುತ್ತಾನೆ? ನೀನೇ ಹೇಳು. ಉಬ್ಬಿದ ಈ ನಿನ್ನೆರಡು ಸ್ತನಗಳೆತ್ತ ಕಣ್ಣಿಟ್ಟು ನೋಡಿದಾಗ ನನ್ನ ಮೈಮನಲ್ಲಿ ನಿನ್ನ ಬೆರೆಯಬೇಕೆಂಬ ಹಂಬಲಕ್ಕಾಗಿ ಹಾಕು. ವ್ಯರ್ಥ ಮಾತನಾಡಿ ವೇಳೆಗಳಿಬೇಡ. ನೀನೆಂದಿದ್ದರೂ ಈ ಪ್ರತಾಪನಿಗೆ ಮೀಸಲು. ಬಾ ಪದ್ಮ, ಒಂದಾಗಿ ಸುಖ ನೀಡು. ಅದೆಂದಿಗೂ ಸಾಧ್ಯ ಇಲ್ಲ ಕಣು. ಈ ನನ್ನ ದೇಹನ ನನ್ನ ಶಾಂತೇಶನಿಗೆ ಅರ್ಪಿಸ್ಬೇಕು ಅಂತ ಮೀಸಲಿಟ್ಟಿದ್ದೀನಿ, ನಿನ್ನಂತ ಚಾಂಡಾಲನಿಗಲ್ಲ. ಒಂದು ವೇಳೆ ನನ್ನನ್ನ ಮುಟ್ಟೋದಕ್ಕೆ ಬಂದಿದ್ದೆ ಆದ್ರೆ ಚಂಡಿ ಚಾಮುಂಡಿ ಆಗಿ ನಿನ್ನ ರುಂಡನ ಪದ್ಮ, ನೀನು ಬರೀ ಬಾಯಿ ಮಾತಿನಲ್ಲಿ ಚಂಡಿ ಚಾಮುಂಡಿಯಾಗಿ ವರ್ತಿಸಿದರೆ ಇದಕ್ಕಂಜೆ ಕಾಲ್ ಕೆಳ ಹಿಂಜರೆ ನಾನೇನು ಷಂಡನಾಗಿ ಬಂದಿಲ್ಲ. ನಾನು ಮನಸ್ಸು ಮಾಡಿದರೆ ನಿನ್ನಂತ ಸಾವಿರಾರು ತರಣ ಸಾಲಾಗಿ ತಂದು ನಿಲ್ಲಿಸಬಹುದಾಗಿತ್ತು. ಆದರೇನು ಮಾಡೋದು? ನನ್ನ ಆತ್ಮದಲ್ಲಿ ಅಡಗಿದ ಸೇಡಿಕಿಟಿಯನ್ನು ಕೊನೆಗಾಣಿಸಿಕೊಳ್ಳಬೇಕಾದರೆ ನಿನ್ನ ಶೀಲ ಹಾಳು ಮಾಡದೆ ನನಗೆ ಗತ್ಯಂತರವಿಲ್ಲ. ಪದ್ಮ,
ನೀನು ದಿನನಿತ್ಯ ಕಣ್ಣೀರು ಸುರಿಸುವುದನ್ನು ನಾನು ನೋಡಬೇಕು. ಹಾಗೆ ನಿನ್ನ ತಂದೆ ತುಂಬಿದ ಸಭೆಯಲ್ಲಿ ಮರ್ಯಾದೆ ಶೂನ್ಯನಾಗಿ ಮತ್ತೆ ನನ್ನ ಕಾಲಿಗೆ ಬಿದ್ದು ಕ್ಷಮೆ ಯಾಚಿಸಬೇಕು. ಹಾಗೆ ಮಾಡದಿದ್ದರೆ ನಾನು ಹುಟ್ಟಿದಕ್ಕೂ ಏನು ಸ್ವಾರ್ಥಕ? ನೀನಾಗಿ ಮಂಚಕ್ಕೆ ಬರುವೆಯೋ ಅಥವಾ ನಾನೇ ನಿನ್ನನ್ನು ಎಳೆದುಕೊಂಡು ಒಯ್ಯಬೇಕು? ಹೇಳು. ಬೇಡ, ದಯವಿಟ್ಟು ಆ ರೀತಿ ಮಾಡಬೇಡ. ನನ್ನ ಶೀಲಕ್ಕೆ ಕಿಚ್ಚು ಹಚ್ಚಬೇಡ. ನಾನು ಶಾಂತೇಶನ ಸತಿ ಸ್ಥಾನ ತುಂಬಬೇಕು ಅಂತ ಅನ್ಕೊಂಡಿದ್ದೀನಿ. ನಿನ್ ಕೈ ಮುಗಿದು ಬೇಡ್ಕೊಳ್ತೀನಿ, ನಿನ್ ಕಾಲು ಹಿಡಿದು ಬೇಡ್ಕೊಳ್ತೀನಿ. ದಯವಿಟ್ಟು ನನ್ನನ್ನೇನು ಮಾಡಬೇಡ. ವಿನಯದ ಮಾತಿಗೆ ಮಣಿದು ಹೋಗಲು ನಾನೇನು ಬುದ್ಧಿ ಶೂನ್ಯನಾಗಿಲ್ಲ ಪದ್ಮ. ನಾ ಬಂದ ಕಾರ್ಯವನ್ನು ಸಂಪೂರ್ಣವಾಗಿ ಮುಗಿಸಿಕೊಂಡು ಹೋಗುವುದಕ್ಕಾಗಿ ಈ ರಾತ್ರಿ ನಿನಗೆ ಬರ್ಬರ ರಾತ್ರಿ, ಆದರೆ ನನಗೆ ಮಾತ್ರ ಶುಭರಾತ್ರಿ. ನಿನ್ನಂತ ರತಿಯ ಸಂಗಡ ರತಿ ಕ್ರೀಡೆ ನಡೆಯಲು ಕೊಂಚು ಕೂಡ ಸಮಯ ಕಳೆಯಬೇಡಿ ಎನಿಸುತ್ತದೆ ನನ್ನ ಮನ. ಸುಮ್ಮನೆ ಮಾತಿನ ತರ್ಕಕ್ಕೇನೂ ಪ್ರಯೋಜನವಿಲ್ಲೆಂದು ಅರ್ಥವಾಯಿತು. ನಿನ್ನೆಳೆದುಕೊಂಡು ಒಳಗೆ ಹೋಗಿ ಹಚ್ಚುವೆ ನನ್ನ ಕಾಮ ಪಿತ್ತನು. ಬಾ ಪದ್ಮ. ಗಿಳಿಬಲಿಯಾಯಿತು ಗಿಡುಗನ ಬಾಯಿಗೆ, ಇದು ಮನೆಗಳಿತು ನನ್ನ ದೈವತೆ. ಶರಣಾಯಿತು ನನ್ನ ದೈವತೆ. ಅನ್ಯಾಯ ತುಂಬಿದೆ ಜಗದಲ್ಲಿ, ಆತಂಕ ಇಹುದು ಅದ ಮಾರಲಿ. ಅನ್ಯಾಯ ತುಂಬಿದೆ ಜಗದಲ್ಲಿ, ಆತಂಕ ಇಹುದು ಅದ ಮಾರಲಿ. ಅನ್ಯಾಯ 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 ತುಂಬಿದೆ ಜಗದಲ್ಲಿ, ಆತಂಕ ಇಹುದೋ ಅದ ಮಾರಲಿ. ತೀರಿತ್ತು ಇಂದು ನನ್ನ ಛಲ. ಯಾರ ಪಾಪಕ್ಕೆ ಬಲಿಯಾದರು ಈ ಸತಿ, ವಿಧಿ ನೀಡಿದ ಶಾಪಕ್ಕೆ ಬಲಿಯಾದಳು ಗರತಿ. ಎಲ್ಲಿದೆ ನ್ಯಾಯ ನೀತಿ, ಎಲ್ಲಿದೆ ನ್ಯಾಯ ನೀತಿ. ಕಥೆಯೈತೆ ನಿನ್ನ ಬಾಳು, ಕಥೆಯೈತೆ ಬಾಳು, ಕಥೆಯೈತೆ
ಅಯ್ಯೋ ನಿಜ, ಅನ್ಯಾಯವಾಗಿ ನನ್ನನ್ನು ಬಲಾತ್ಕಾರ ಮಾಡಿಬಿಟ್ಟೆಲ್ಲೋ. ಹೇ ಬಲವಂತವಾಗಿ ನನ್ನ ಶೀಲವನ್ನೇ ಹಾಳು ಮಾಡ್ದೆಲ್ಲೋ. ನನ್ನ ಶೀಲಕ್ಕೆ ಕಿಚ್ಚು ಹಚ್ಚಿದ್ಯಲ್ಲ. ಹೇ ವಿಧಿ, ಈಗ್ಲಾದ್ರೂ ತೀರ್ಥ ನಿನ್ನ ದಾಹ, ಈಗ್ಲಾದ್ರೂ ತೀರ್ಥ. ಇಷ್ಟು ವರ್ಷಗಳಿಂದ ನನ್ನ ಶೀಲನ ಕಾಪಾಡ್ಕೊಂಡು ಬಂದಿದ್ದೆ. ಆದ್ರೆ ರಣಹದ್ದಿನ ಹಾಗೆ ಅಪ್ರತಿಮ ಕುಗ್ಗಿ ಹೋದ. ಈ ವಿಚಾರನ ನನ್ನ ತಂದೆಯವ್ರಿಗೆ ಹೇಳಿದ್ರೆ ಈ ಮರುಕ್ಷಣವೇ ನನ್ನ ತಂದೆ ತನ್ನ ಪ್ರಾಣವನ್ನೇ ಬಿಟ್ಬಿಡ್ತಾರೆ. ನನ್ನ ತಂದೆ ನನ್ನ ಮದುವೆಯ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಅಯ್ಯೋ, ಈ ಮೈಲಿಗೆ ಆದ ದೇಹನ ನನ್ನ ಪವಿತ್ರವಾದ ನನ್ನ ಶಾಂತೇಶನಿಗೆ ಅರ್ಪಿಸೋದೆ. ಇಲ್ಲ 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 ಇಲ್ಲ, ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದಿರೋ ನನ್ನ ಶೀಲನ ಆ ಪಾಪಿ ಹಾಳು ಮಾಡೋಗಿದ್ದಾನೆ. ಇಂಜಿನೇಡನ ನನ್ನ ಶಾಂತೇಶನಿಗೆ ಅರ್ಪಿಸೋದ? ಇಲ್ಲ, ನನಗೆ ಈ ಮದುವೆನೂ ಬೇಡ, ಈ ಗಂಡನೂ ಬೇಡ, ಈ ಜಗತ್ತಿನ ಜಂಜಾಟವೇ ಬೇಡ. ನಾನು ಏನ್ ಅನ್ಯಾಯ ಮಾಡಿದ್ದೆ ಅಂತ ನನಗೆ ಈ ರೀತಿ ಶಿಕ್ಷೆ ಕೊಟ್ಟೆ ದೇವ್ರೆ, ನನಗೆ ಈ ರೀತಿ ಶಿಕ್ಷೆ ಕೊಟ್ಟೆ, ನನಗೆ ಈ ರೀತಿ ಶಿಕ್ಷೆ ಕೊಟ್ಟೆ. ಯಾರಿಗಾಗಿ ಬಾಳುವೆನೆ